ಈ ದಿನ ನಾವು ಒಂದು ಅದ್ಭುತವಾದ ದೇಶದ ಬಗ್ಗೆ ಮಾತನಾಡಲಿದ್ದೇವೆ. ಈ ದೇಶದ ಜನರು ವಿಶ್ವದಲ್ಲೇ ಅತ್ಯಂತ ಶಿಸ್ತಿನಿಂದ ಕೂಡಿದವರೆಂದು ಕರೆಯಲ್ಪಡುತ್ತಾರೆ. ಕಳೆದ 40 ವರ್ಷಗಳಲ್ಲಿ ಈ ದೇಶವು ಅಕಲ್ಪನೀಯ ಕಾರ್ಯನಿರ್ವಹಣೆಯಿಂದ ತನ್ನದೇ ಆದ ಗಾಥೆಯನ್ನು ಬರೆದುಕೊಂಡಿದೆ, ತನ್ನ ಇತಿಹಾಸವನ್ನು ರೂಪಿಸಿಕೊಂಡಿದೆ. ಹೇಳಬೇಕೆಂದರೆ ಈ ದೇಶದಲ್ಲೇ ವಿಶ್ವದ ಮೊದಲ ಮಾನವ ಜೀವಿಸಿದ್ದನೆಂದು ಇತಿಹಾಸಕಾರರು ಹೇಳುತ್ತಾರೆ. ಈ ದೇಶದ ನೈಸರ್ಗಿಕ ಸೌಂದರ್ಯವನ್ನು, ಆಕರ್ಷಕ ಚಿತ್ರಣವನ್ನು ಕಾಣಲು ಬರುವ ಪ್ರವಾಸಿಗರ ಸಂಖ್ಯೆ ಇಲ್ಲಿನ ಜನಸಂಖ್ಯೆಗಿಂತ 2ರಷ್ಟು ಹೆಚ್ಚಿರುತ್ತದೆ. ಇಲ್ಲಿ ನೀವು ನಿಮ್ಮ ವಾಹನದ ಹಾರನ್ನು ಗಟ್ಟಿಯಾಗಿ ಒತ್ತುವುದು ಸಂಪೂರ್ಣವಾಗಿ ಸಾಧ್ಯವಿಲ್ಲ. ಈ ದೇಶದ ಮನೆಗಳು, ಕಚೇರಿಗಳು, ಕಟ್ಟಡಗಳು ಎಲ್ಲವೂ ಬಿಳಿಯ ಬಣ್ಣದಲ್ಲಿ ಹೊಳೆಯುತ್ತಾ ಒಂದು ಅದ್ಭುತವಾದ ದೃಶ್ಯವನ್ನು ಸೃಷ್ಟಿಸುತ್ತವೆ. ಅಷ್ಟೇ ಅಲ್ಲ, ಈ ದೇಶದಲ್ಲಿ ವಿಶ್ವದಲ್ಲೇ ಅತಿದೊಡ್ಡ ತೈಲ ಸಂಗ್ರಹಗಳಿವೆ. ಇದು ಈ ದೇಶದ ಆರ್ಥಿಕತೆಗೆ ದೃಢವಾದ ಆಧಾರವಾಗಿದೆ. ಸ್ನೇಹಿತರೆ, ನಾನು ಮಾತನಾಡುತ್ತಿರುವುದು ಒಮನ್ ಎಂಬ ಶಕ್ತಿಶಾಲಿ, ಆಕರ್ಷಕ ದೇಶದ ಬಗ್ಗೆ. ಒಮನ್ನ ಅಧಿಕೃತ ಹೆಸರು ಸುಲ್ತಾನೇಟ್ ಆಚ್ ಒಮನ್. ಈ ದೇಶದ ಜನಸಂಖ್ಯೆ ಸುಮಾರು 50 ಲಕ್ಷ ಜನರಿದೆ. ಇದರಲ್ಲಿ 86% ಜನರು ನಗರಗಳಲ್ಲಿ ವಾಸಿಸುತ್ತಾರೆ. ಉಳಿದ 14% ಜನರು ಗ್ರಾಮೀಣ ಪ್ರದೇಶಗಳಲ್ಲಿ ಜೀವನ ನಡೆಸುತ್ತಾರೆ. ಒಮನ್ನ ರಾಜಧಾನಿ ಮಸ್ಕತ್. ಇದು ಕೇವಲ ರಾಜಧಾನಿಯಷ್ಟೇ ಅಲ್ಲ, ದೇಶದಲ್ಲೇ ಅತಿದೊಡ್ಡ, ಅತ್ಯಾಧುನಿಕ ನಗರವಾಗಿದೆ. ಈ ನಗರವು ಆಧುನಿಕತೆ ಮತ್ತು ಸಂಪ್ರದಾಯದ ಸಮ್ಮಿಳನದಿಂದ ಒಂದು ಅದ್ಭುತವಾದ ಸಮತೋಲನವನ್ನು ಸಾಧಿಸಿದೆ. ಮಸ್ಕತ್ ವಿಶ್ವಾದ್ಯಂತ ಪ್ರಸಿದ್ಧ ಪ್ರವಾಸಿ ಕೇಂದ್ರವಾಗಿಯೂ ಗುರುತಿಸಲ್ಪಟ್ಟಿದೆ. ಇಲ್ಲಿನ ರಸ್ತೆಗಳಲ್ಲಿ ನಡೆದರೆ ಆಧುನಿಕ ಕಟ್ಟಡಗಳ ಜೊತೆಗೆ ಸಂಪ್ರದಾಯದ ಸುಗಂಧವು ಸ್ಪಷ್ಟವಾಗಿ ಕಾಣುತ್ತದೆ. ಒಮನ್ನ ದಕ್ಷಿಣ ಗಡಿಯು ಅರೇಬಿಯನ್ ಸಮುದ್ರದೊಂದಿಗೆ ಸಂಪರ್ಕಿತವಾಗಿದೆ. ಈ ಕರಾವಳಿಯಿಂದಾಗಿ ಇಲ್ಲಿ ಮೀನುಗಾರಿಕೆ ಮತ್ತು ಸಮುದ್ರ ಸಂಪತ್ತು ಒಂದು ಪ್ರಮುಖ ವ್ಯಾಪಾರವಾಗಿ ಬೆಳೆದಿದೆ. ಒಮನ್ನಲ್ಲಿ ಮೀನುಗಾರಿಕೆ ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತದೆ. ಇಲ್ಲಿನ ಜನರು ಮೀನುಗಳನ್ನು ಹಿಡಿದು ವಿಶ್ವದ ಇತರ ದೇಶಗಳಿಗೆ ರಫ್ತು ಮಾಡುತ್ತಾರೆ. ಈ ಮೀನುಗಾರಿಕೆ ವ್ಯಾಪಾರವು ದೇಶದ ಆರ್ಥಿಕತೆಗೆ ಗಣನೀಯ ಆದಾಯವನ್ನು ಒದಗಿಸುತ್ತದೆ. ಇದಲ್ಲದೆ ಖರ್ಜೂರ ಮತ್ತು ಕೆಲವು ವಿಶೇಷ ಕೃಷಿ ಉತ್ಪನ್ನಗಳು ಕೂಡ ಒಮನ್ನಿಂದ ರಫ್ತಾಗುತ್ತವೆ. ಇಲ್ಲಿನ ಜನರು ಹೊಸ ವ್ಯಾಪಾರಗಳನ್ನು ಅಭಿವೃದ್ಧಿಪಡಿಸುವಲ್ಲಿ, ಸೃಜನಾತ್ಮಕ ಆಲೋಚನೆಗಳನ್ನು ಜಾರಿಗೆ ತರುವಲ್ಲಿ ತುಂಬಾ ಆಸಕ್ತಿ ತೋರುತ್ತಾರೆ. ಈ ದೇಶದಲ್ಲಿ ವ್ಯಾಪಾರದ ಉತ್ಸಾಹವು ಒಂದು ವಿಶಿಷ್ಟ ಲಕ್ಷಣವಾಗಿದೆ. ಒಮನ್ನಲ್ಲಿ ಪ್ರವಾಸೋದ್ಯಮವು ಚಿನ್ನದ ಗಣಿಯಂತಿದೆ. ಈ ದೇಶವು ಪ್ರವಾಸೋದ್ಯಮದ ಮೂಲಕ ಲಕ್ಷಾಂತರ ಆದಾಯವನ್ನು ಗಳಿಸುತ್ತಿದೆ. ಒಮನ್ನ ಸುಲ್ತಾನ್ ತಮ್ಮ ದೀರ್ಘದೃಷ್ಟಿಯಿಂದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಸ್ಥಳಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ದೊಡ್ಡ ನಗರಗಳನ್ನು ಸಂಪರ್ಕಿಸುವಂತೆ ಸಾರಿಗೆ ಸೌಲಭ್ಯಗಳನ್ನು ಸುಧಾರಿಸಿದ್ದಾರೆ, ರಸ್ತೆಗಳನ್ನು ವಿಸ್ತರಿಸಿದ್ದಾರೆ. ಇದರಿಂದಾಗಿ ಪ್ರವಾಸಿಗರು ಯಾವುದೇ ತೊಂದರೆಯಿಲ್ಲದೆ ಈ ದೇಶದ ಸುಂದರ ಸ್ಥಳಗಳನ್ನು ಭೇಟಿಯಾಗಬಹುದಾಗಿದೆ. ಇಂದು ಒಮನ್ ತನ್ನ ಅದ್ಭುತ ಸಂಸ್ಕೃತಿ, ನೈಸರ್ಗಿಕ ಸೌಂದರ್ಯ ಮತ್ತು ಆತಿಥ್ಯದಿಂದ ವಿಶ್ವಾದ್ಯಂತ ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ಒಂದು ಕಾಲದಲ್ಲಿ ಸುಮಾರು 969ವರೆಗೆ ಒಮನ್ ಒಂದು ಬಡ ದೇಶವಾಗಿತ್ತು. ಆ ದಿನಗಳಲ್ಲಿ ಇಲ್ಲಿನ ಜನರಿಗೆ ತಿನ್ನಲು ಆಹಾರ, ಧರಿಸಲು ಬಟ್ಟೆ ಕೂಡ ಸರಿಯಾಗಿ ದೊರೆಯುತ್ತಿರಲಿಲ್ಲ. ಜೀವನದ ಗುಣಮಟ್ಟ ತುಂಬಾ ಕೆಳಮಟ್ಟದಲ್ಲಿತ್ತು. ಆಫ್ರಿಕಾದ ಕೆಲವು ದೇಶಗಳಿಗೆ ಹೋಲಿಸಬಹುದಾದ ಸ್ಥಿತಿಯಲ್ಲಿತ್ತು. ಆದರೆ 970ರ ವೇಳೆಗೆ ಒಂದು ಅದ್ಭುತವಾದ ಬದಲಾವಣೆ ಸಂಭವಿಸಿತು. ಆ ಅದ್ಭುತವೆಂದರೆ ಸುಲ್ತಾನ್ ಕಬೂಸ್ ಬಿನ್ ಸೈಯದ್ ಈ ದೇಶದ ಜವಾಬ್ದಾರಿಯನ್ನು ತಮ್ಮ ಕೈಗೆ ತೆಗೆದುಕೊಂಡರು. ಜುಲೈ 23ನೇ ತಾರೀಕು 970ರಿಂದ ಆರಂಭಿಸಿ ಅವರು ಒಮನ್ನು ಸಂಪೂರ್ಣವಾಗಿ ಬದಲಾಯಿಸಿದರು. ಅವರ ನಾಯಕತ್ವದಲ್ಲಿ ಒಮನ್ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಅಸಾಧಾರಣ ಪ್ರಗತಿಯನ್ನು ಸಾಧಿಸಿತು. ದುರಾದೃಷ್ಟವಶಾತ್ ಸುಲ್ತಾನ್ ಕಬೂಸ್ 2020ರ ಜನವರಿ 10ನೇ ತಾರೀಕಿನಂದು ಕಣ್ಣು ಮುಚ್ಚಿದರು. ಆದರೆ ಒಮನ್ನು ವಿಶ್ವಮಟ್ಟಕ್ಕೆ ತಂದ ಗೌರವ ಅವರಿಗೆ ಸೇರುತ್ತದೆ. 970ರಲ್ಲಿ ಒಮನ್ನಲ್ಲಿ ಒಂದೇ ಒಂದು ಹೋಟೆಲ್ ಕೂಡ ಇರಲಿಲ್ಲ. ಆದರೆ ಇಂದು ಈ ದೇಶದಲ್ಲಿ 100ಕ್ಕೂ ಹೆಚ್ಚು 5 ನಕ್ಷತ್ರದ ಹೋಟೆಲ್ಗಳಿವೆ. ಇದಲ್ಲದೆ ವಿಶ್ವದಲ್ಲೇ ಶ್ರೇಷ್ಠವಾದ 7 ನಕ್ಷತ್ರದ ಹೋಟೆಲ್ಗಳು ಕೂಡ ಇಲ್ಲಿ ಸ್ಥಾಪಿತವಾಗಿವೆ. ಈ ಹೋಟೆಲ್ಗಳು ಒಮನ್ನ ಸೌಂದರ್ಯವನ್ನು, ಆಕರ್ಷಣೆಯನ್ನು ಇನ್ನಷ್ಟು ಹೆಚ್ಚಿಸುತ್ತಿವೆ. ಈ ಬದಲಾವಣೆಗಳಲ್ಲಿ ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡಿದ್ದು ಒಂದು ಪ್ರಮುಖ ಅಂಶ.
ಒಂದು ಕಾಲದಲ್ಲಿ ಈ ದೇಶದಲ್ಲಿ ಶಿಕ್ಷಿತರ ಸಂಖ್ಯೆ ಜನಸಂಖ್ಯೆಯ ಅರ್ಧಕ್ಕಿಂತ ಕಡಿಮೆ ಇತ್ತು. ಆದರೆ ಇಂದು 98% ಜನರು ಶಿಕ್ಷಿತರಾಗಿದ್ದಾರೆ. ಸುಲ್ತಾನ್ ಕಬೂಸ್ ಒಮ್ಮೆ ಹೀಗೆಂದಿದ್ದರು, ಶಿಕ್ಷಣವು ವಿಶ್ವದ ಅತ್ಯುತ್ತಮ ಬಂಡವಾಳ. ಆ ಮಾತನ್ನು ಸತ್ಯವಾಗಿಸುವಂತೆ ಒಮನ್ನಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಸಂಪೂರ್ಣ ಉಚಿತವಾಗಿ ಒದಗಿಸಲಾಗುತ್ತಿದೆ. ವೈದ್ಯಕೀಯ ವಿದ್ಯಾರ್ಥಿಗಳ ಖರ್ಚನ್ನು ಸುಲ್ತಾನ್ ಸರ್ಕಾರವೇ ಭರಿಸುತ್ತದೆ. ಇದು ಯುವಕರಿಗೆ ಒಂದು ಅದ್ಭುತ ಅವಕಾಶವಾಗಿದೆ. ಒಮನ್ ಒಂದು ಅರಬ್ ಮುಸ್ಲಿಂ ದೇಶ. ಇಲ್ಲಿನ ಜನಸಂಖ್ಯೆಯ 75% ಜನರು ಮುಸ್ಲಿಮರಾಗಿದ್ದಾರೆ. ಇತರ ಅರಬ್ ದೇಶಗಳಿಗೆ ಹೋಲಿಸಿದರೆ ಒಮನ್ನಲ್ಲಿ ಮಹಿಳೆಯರಿಗೆ ಸಂಪೂರ್ಣ ಸ್ವಾತಂತ್ರ್ಯವಿದೆ. ಇಲ್ಲಿ ಮಹಿಳೆಯರೊಂದಿಗೆ ಯಾವುದೇ ತಾರತಮ್ಯವಿಲ್ಲ. ಅವರು ತಮಗಿಷ್ಟವಾದ ಉದ್ಯೋಗಗಳನ್ನು ಮಾಡುತ್ತಾರೆ, ಸೇನೆಗೆ ಸೇರಿಕೊಳ್ಳುತ್ತಾರೆ, ಚುನಾವಣೆಯಲ್ಲಿ ಭಾಗವಹಿಸುತ್ತಾರೆ, ಸರ್ಕಾರದ ನಿರ್ಧಾರಗಳಲ್ಲಿ ಪ್ರಮುಖ ಪಾತ್ರವಹಿಸುತ್ತಾರೆ. ಒಮನ್ನಲ್ಲಿ ಮಹಿಳೆಯರು ಸಮಾಜದಲ್ಲಿ ಸಮಾನ ಸ್ಥಾನವನ್ನು ಹೊಂದಿದ್ದಾರೆ. ಇದು ಈ ದೇಶವನ್ನು ಇತರ ಅರಬ್ ದೇಶಗಳಿಂದ ಬೇರೆ ಮಾಡುತ್ತದೆ. ಒಮನ್ನ ಜನರು ತುಂಬಾ ಗಂಭೀರ ಸ್ವಭಾವದವರು. ಅವರು ಯಾರೊಂದಿಗೂ ಹೆಚ್ಚು ಮಾತನಾಡುವುದಿಲ್ಲ, ಜಗಳಕ್ಕೆ ದೂರವಿರುತ್ತಾರೆ. ಆದರೆ ಇದು ಗರ್ವವಲ್ಲ. ಅವರು ತುಂಬಾ ಸೌಮ್ಯವಾಗಿ ಸಹನೆಯಿಂದಿರುತ್ತಾರೆ. ಇಲ್ಲಿನ ಕಾನೂನುಗಳನ್ನು ಎಲ್ಲರೂ ಗೌರವಿಸುತ್ತಾರೆ. ಕಾನೂನಿಗೆ ಅವರ ನಿಷ್ಠೆ ಈ ದೇಶ ಇಷ್ಟು ಅಭಿವೃದ್ಧಿಯಾಗಲು ಪ್ರಮುಖ ಕಾರಣವಾಗಿದೆ. ಒಮನ್ನ ಜನರಿಗೆ ಬೆಳಿಗ್ಗೆ ಲೆಮನ್ ಟೀ ಕುಡಿಯುವುದು ಒಂದು ರೂಢಿಯಾಗಿದೆ. ಎಲ್ಲೆಡೆ ಲೆಮನ್ ಟೀ ಸಿಗುತ್ತದೆ. ಕುಡಿದರೆ ಮನಸ್ಸು ತಾಜಾವಾಗುತ್ತದೆ. ಇದಲ್ಲದೆ ಮರುಭೂಮಿಯಲ್ಲಿ ಐಸ್ ಕ್ರೀಂ ತಿನ್ನುವುದು ಇಲ್ಲಿನ ಜನರಿಗೆ ವಿಶೇಷ ಇಷ್ಟವಾಗಿದೆ. ಕೆಲವೊಮ್ಮೆ ಸಕ್ಕರೆ ಐಸ್ ಕ್ರೀಂ ಕೂಡ ದೊರೆಯುತ್ತದೆ. ಆದರೆ ಒಮನ್ನಲ್ಲಿ ಮದ್ಯ ನಿಷೇಧವಾಗಿದೆ. ಮುಸ್ಲಿಮರಿಗೆ ಮದ್ಯ ಸಂಪೂರ್ಣವಾಗಿ ನಿಷಿದ್ಧ. ಇತರರಿಗೂ ತಮ್ಮ ಆದಾಯದ ಕೇವಲ ಕೆಲವು ಶತಮಾನವನ್ನು ಮಾತ್ರ ಮದ್ಯಕ್ಕೆ ಖರೀದಿಗೆ ಬಳಸಬಹುದು. ಈ ನಿಯಮವನ್ನು ಉಲ್ಲಂಘಿಸಿದರೆ ಕಠಿಣ ಶಿಕ್ಷೆ ಇರುತ್ತದೆ. ಒಮನ್ನಲ್ಲಿ ಒಂದು ಅದ್ಭುತವಾದ ವಿಧಾನವಿದೆ. 18 ವರ್ಷ ದಾಟಿದ ಪ್ರತಿಯೊಬ್ಬ ವ್ಯಕ್ತಿಗೂ ಸರ್ಕಾರವು ಮನೆ ನಿರ್ಮಾಣಕ್ಕಾಗಿ ಒಂದು ಭೂಮಿಯ ತುಂಡನ್ನು ನೀಡುತ್ತದೆ. ತಿಂಗಳಿಗೆ $1000ಗಿಂತ ಕಡಿಮೆ ಆದಾಯವಿರುವವರಿಗೆ ಸರ್ಕಾರವೇ ಮನೆಯನ್ನು ಕಟ್ಟಿಕೊಡುತ್ತದೆ. ಇಲ್ಲಿ ಮನೆಯ ಬಗ್ಗೆ ಅಥವಾ ತೆರಿಗೆಯ ಬಗ್ಗೆ ಚಿಂತಿಸುವ ಅವಶ್ಯಕತೆ ಇಲ್ಲ. ಇದು ಜನರ ಜೀವನದ ಗುಣಮಟ್ಟವನ್ನು ಗಣನೀಯವಾಗಿ ಸುಧಾರಿಸಿದೆ. ಒಮನ್ಗೆ ನಮ್ಮ ಭಾರತದೊಂದಿಗೆ ತುಂಬಾ ಗಾಢವಾದ ಸ್ನೇಹಪೂರ್ಣ ಸಂಬಂಧವಿದೆ. ಇಲ್ಲಿನ ಜನಸಂಖ್ಯೆಯ ಸುಮಾರು 20% ಭಾರತೀಯರಾಗಿದ್ದಾರೆ. ಅಮೆರಿಕದ ನಂತರ ಒಮನ್ನಲ್ಲಿ ಅತಿ ಹೆಚ್ಚು ಭಾರತೀಯ ಎಂಜಿನಿಯರ್ಗಳು ಕೆಲಸ ಮಾಡುತ್ತಿದ್ದಾರೆ. ಅವರು ಈ ದೇಶದ ಅಭಿವೃದ್ಧಿಗೆ ತಮ್ಮ ಕೊಡುಗೆಯನ್ನು ನೀಡುತ್ತಿದ್ದಾರೆ. ರಾಜಧಾನಿ ಮಸ್ಕತ್ನಲ್ಲಿ 2 ಹಿಂದೂ ದೇವಾಲಯಗಳಿವೆ. ಅವುಗಳಲ್ಲಿ ಒಂದು 100 ವರ್ಷಕ್ಕಿಂತ ಹೆಚ್ಚು ಹಳೆಯದು. ಅಮೆರಿಕ, ಬ್ರಿಟನ್ನೊಂದಿಗೂ ಒಮನ್ಗೆ ಗಟ್ಟಿಯಾದ ವಾಣಿಜ್ಯ ಮತ್ತು ರಾಜತಾಂತ್ರಿಕ ಸಂಬಂಧಗಳಿವೆ. ಈ ದೇಶಗಳೊಂದಿಗೆ ರಫ್ತು ಆಮದುಗಳು ನಡೆಯುತ್ತವೆ. ಇದು ಒಮನ್ನ ಆರ್ಥಿಕತೆಗೆ ಇನ್ನಷ್ಟು ಬಲವನ್ನು ನೀಡುತ್ತದೆ. ವಿಶ್ವದ ಸಂಪನ್ನ ದೇಶಗಳ ಪಟ್ಟಿಯಲ್ಲಿ ಒಮನ್ 24ನೇ ಸ್ಥಾನದಲ್ಲಿದೆ. ಈ ದೇಶದ ಜನಸಂಖ್ಯೆ 50 ಲಕ್ಷಕ್ಕಿಂತ ಕಡಿಮೆ ಇದ್ದರು. ಇಲ್ಲಿ ತಯಾರಾಗುವ ಹಡಗುಗಳು ವಿಶ್ವದಲ್ಲೇ ಅತ್ಯುತ್ತಮವೆಂದು ಪರಿಗಣಿಸಲ್ಪಡುತ್ತವೆ. ಒಮನ್ನ ಜನರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ. ಅರಬ್ ದೇಶವಾಗಿದ್ದರೂ ಇಲ್ಲಿನ ಜನರು ಸೋಮಾರಿತನದಿಂದ ದೂರವಿರುತ್ತಾರೆ. ಪ್ರತಿಯೊಬ್ಬರೂ ತಮ್ಮ ಕೆಲಸವನ್ನು ಪೂರ್ಣ ಶ್ರದ್ಧೆಯಿಂದ ಬದ್ಧತೆಯಿಂದ ಮಾಡುತ್ತಾರೆ. ಇದು ಒಮನ್ನು ಇತರ ಅರಬ್ ದೇಶಗಳಿಂದ ಬೇರೆಯಾಗಿಸುತ್ತದೆ. ಒಮನ್ನು ಪಕ್ಷಿಗಳ ದೇಶ ಎಂದೂ ಕರೆಯುತ್ತಾರೆ. ಚಳಿಗಾಲದಲ್ಲಿ ಯುರೋಪ್, ಆಫ್ರಿಕಾ, ಏಷಿಯಾದಿಂದ ವಿವಿಧ ರೀತಿಯ ಪಕ್ಷಿಗಳು ಇಲ್ಲಿಗೆ ವಲಸೆ ಬರುತ್ತವೆ. ಇದು ಪ್ರಕೃತಿ ಪ್ರೇಮಿಗಳಿಗೆ ಒಂದು ದೃಶ್ಯ ರಸದೌತಣವಾಗಿದೆ. ಒಮನ್ನ ಹವಾಮಾನವು ನಮ್ಮ ಭಾರತದಂತೆಯೇ ಇದೆ. ಬೇಸಿಗೆಯಲ್ಲಿ ಬಿಸಿಲು ಕಾಯುತ್ತದೆ, ಚಳಿಗಾಲದಲ್ಲಿ ತಂಪಾಗಿರುತ್ತದೆ. ಜುಲೈನಿಂದ ಸೆಪ್ಟೆಂಬರ್ವರೆಗೆ ಮಳೆ ಸುರಿಯುತ್ತದೆ. ಒಮನ್ನಲ್ಲಿ ಅಪರಾಧಗಳು ಬಹುತೇಕ ಇಲ್ಲವೆನ್ನಬಹುದು. ಇಲ್ಲಿನ ಕಾನೂನುಗಳು ತುಂಬಾ ಕಟ್ಟುನಿಟ್ಟಾಗಿ ಜಾರಿಯಾಗುತ್ತವೆ. ಹೀಗಾಗಿ ಯಾರೂ ಅಪರಾಧಕ್ಕೆ ಧೈರ್ಯ ಮಾಡುವುದಿಲ್ಲ. ಪ್ರವಾಸಿಗರು ಇಲ್ಲಿ ರಾತ್ರಿಯ ವೇಳೆಯೂ ಭಯವಿಲ್ಲದೆ ತಿರುಗಾಡಬಹುದು. ಒಮನ್ನ ಜನರು ತುಂಬಾ ಸ್ನೇಹಪರರಾಗಿರುತ್ತಾರೆ, ಸಹಾಯಕರಾಗಿರುತ್ತಾರೆ, ಯಾರನ್ನೂ ನಿರಾಸೆಗೊಳಿಸುವುದಿಲ್ಲ. ಒಮನ್ನ ಕಡಲತೀರಗಳು ವಿಶ್ವಾದ್ಯಂತ ಪ್ರಸಿದ್ಧವಾಗಿವೆ. ಇಲ್ಲಿನ ಕಡಲತೀರಗಳಲ್ಲಿ ಭಾರತೀಯರು ಬೀಚ್ ವಾಲಿಬಾಲ್ ಆಡುತ್ತಾ ಆನಂದಿಸುತ್ತಾ ಕಾಣುತ್ತಾರೆ.
ಹಲವರು ಕಡಲತೀರದಲ್ಲಿ ಟೆಂಟ್ಗಳನ್ನು ಹಾಕಿಕೊಂಡು ತಮ್ಮ ದಿನವನ್ನು ಕಳೆಯುತ್ತಾರೆ. ಶಾಂತಿಯುತ ಪ್ರಶಾಂತ ವಾತಾವರಣಕ್ಕಾಗಿ ಒಮನ್ ಒಂದು ಅದ್ಭುತವಾದ ತಾಣವಾಗಿದೆ. ಇಲ್ಲಿನ ಮರುಭೂಮಿಗಳು ಪ್ರವಾಸಿಗರಿಗೆ ಪ್ರಮುಖ ಆಕರ್ಷಣೆಯಾಗಿವೆ. ಮರುಭೂಮಿ ಸಫಾರಿಗಳು ಇಲ್ಲಿ ಒಂದು ಅನನ್ಯ ಅನುಭವವನ್ನು ಒದಗಿಸುತ್ತವೆ. ಒಮನ್ ವೀಸಾ ಪ್ರಕ್ರಿಯೆ ತುಂಬಾ ಸರಳವಾಗಿದೆ. ಅಗತ್ಯ ದಾಖಲೆಗಳು ಸಿದ್ಧವಿದ್ದರೆ 4 ರಿಂದ 7 ದಿನಗಳಲ್ಲಿ ವೀಸಾ ದೊರೆಯುತ್ತದೆ. ಒಮನ್ನಲ್ಲಿ 6 ರಿಂದ 7 ದಿನಗಳ ಪ್ರವಾಸಕ್ಕೆ ಸುಮಾರು 70,000 ದಿಂದ 80,000 ರೂಪಾಯಿಗಳವರೆಗೆ ಖರ್ಚಾಗುತ್ತದೆ. ಒಮನ್ನ ಕರೆನ್ಸಿ ಒಮಾನಿ ರಿಯಾಲ್. 1 ರಿಯಾಲ್ ಸುಮಾರು 194 ರೂಪಾಯಿ, 73 ಭಾರತೀಯ ರೂಪಾಯಿಗಳಿಗೆ ಸಮಾನವಾಗಿದೆ. ಸ್ನೇಹಿತರೆ, ಇದು ವಿಶ್ವದ ಅತ್ಯಂತ ಅದ್ಭುತವಾದ ಸಂಪನ್ನ ದೇಶಗಳಲ್ಲಿ ಒಂದಾದ ಒಮನ್ನ ಕತೆ. ಈ ಕಂತು ನಿಮ್ಗೆ ಹೇಗನಿಸಿತು? ಕಾಮೆಂಟ್ನಲ್ಲಿ ಖಂಡಿತವಾಗಿಯೂ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಶೇರ್ ಮಾಡಿ.